ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಕರ್ನಾಟಕ ವಿಧಾನಸಭೆ ಅರ್ಜಿಗಳ ಸಮಿತಿ ವತಿಯಿಂದ ಕೋಲಾರ ಕೈಗಾರಿಕಾ ಪ್ರದೇಶದ ಸ್ಥಿತಿಗತಿ ಪರಿಶೀಲನೆ. ಕಾರಂಜ ಜಲಾಶಯದಿಂದ ಮಾಂಜ್ರಾ ನದಿಗೆ ನೀರು ಬಿಡಲು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭ. ಕಿವಡ ಹಾಗೂ ಮೊಗರಿಗಾಗಿ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯನ್ನು ಆರಂಭಿಸಲು ಬೃಹತ್ ಪ್ರತಿಭಟನಾ ಪಾದಯಾತ್ರೆ. ಸ್ವಾಮಿ ವಿವೇಕಾನಂದರವರ ವಿಚಾರಧಾರೆಗಳನ್ನು ಎಲ್ಲರಿಗೂ ಮುಟ್ಟಿಸಲೆಂದು ಆರ್ಎಸ್ಎಸ್ ಪ್ರಮುಖರಾದ ರಘುನಂದಜಿ ಅವರಿಂದ ಕರೆ. ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಜನ್ಮದಿನದ ನಿಮಿತ್ತವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಅಖಿಲ ಭಾರತ ಕಿಸಾನ್ ಸಭಾದಿಂದ ಬೀದರ್ ಜಿಲ್ಲೆಯಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಲು ಒತ್ತಾಯ. ವಾರ್ತೆಯ ವಿವರಗಳು. ವಿಧಾನಸಭೆಯ ಉಪಸಭಾಧ್ಯಕ್ಷರು ಹಾಗೂ ಕರ್ನಾಟಕ ವಿಧಾನಸಭೆ ಅರ್ಜಿಗಳ ಸಮಿತಿ ಅಧ್ಯಕ್ಷರಾದ ಎಂ ಕೃಷ್ಣಾರೆಡ್ಡಿ ಅವರು ಸೇರಿದಂತೆ ಸುರೇಶ್ ಗೌಡ, ಮಹೇಶ್ ಈರನ್ಗೌಡ, ಲಾಲ್ಜಿ ಮೆಂಡನ್, ಎಂಪಿ ಅಚ್ಚಪ್ಪ, ಬಿಎಸ್ ಬಸವರಾಜ್, ಸೌಮ್ಯಾರೆಡ್ಡಿ ಸೇರಿದಂತೆ ಇನ್ನಿತರೆ ಸದಸ್ಯರನ್ನೊಳಗೊಂಡ ಕರ್ನಾಟಕ ವಿಧಾನಸಭೆ ಅರ್ಜಿಗಳ ಸಮಿತಿಯ ತಂಡವು ಬೀದರ್ ಜಿಲ್ಲೆಗೆ ಭೇಟಿಯನ್ನ ನೀಡಿ ಅಲ್ಲಿಯ ಕೈಗಾರಿಕೆ ಪ್ರದೇಶಗಳ ಮತ್ತು ಕಾರಂಜ ಮುಳುಗಡೆ ಸಂತ್ರಸ್ತರ ಸ್ಥಿತಿಗತಿಗಳನ್ನು ಪರಿಶೀಲನೆಯನ್ನ ಮಾಡಿದರು. ಮುಚ್ಚಲ್ಪಟ್ಟ ಕಾರ್ಖಾನೆಗಳಿಗೆ ಸಂಬಂಧಿಸಿದಂತೆ ಪರಿಸರ ಕಾಯ್ದೆಯನ್ವಯವಾಗಿ ಎಐಎ ಅಧ್ಯಯನ ವರದಿಯನ್ನು 2 ತಿಂಗಳೊಳಗಾಗಿ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕೆಮಿಕಲ್ ಅಂಡ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ದೇವೇಂದ್ರಪ್ಪ ಅವರು ಸಭೆಗೆ ತಿಳಿಸಿದರು. ಬೆಳಗ್ಗೆ ಕೋಲಾರ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯ ಸಾಯಿ ಅಡ್ವೆಂಟ್ ಸಭಾಂಗಣದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕೆಐಎಡಿಬಿ ಹಾಗೂ ಕೈಗಾರಿಕೆಗಳ ಮಾಲೀಕರೊಂದಿಗೆ ಸಭೆಯನ್ನು ನಡೆಸಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಎಂ ಕೃಷ್ಣಾರೆಡ್ಡಿ ಅವರು, ಜನತೆಗೆ ಮತ್ತು ನೌಕರರಿಗೆ ತೊಂದರೆಯಾಗದ ರೀತಿಯಲ್ಲಿ ಕಾರ್ಖಾನೆಗಳನ್ನು ನಡೆಯುವಂತಾಗಬೇಕು, ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು, ಇದಕ್ಕೆ ಕಾರ್ಖಾನೆಗಳು ಪೂರಕವಾಗಿರಬೇಕು ಎನ್ನುವ ಆಲೋಚನೆಯನ್ನ ಸರ್ಕಾರಕ್ಕಿದೆ. ಜನರ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡಿಯೇ ಅಂತರ್ಜಲಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಕಾರ್ಖಾನೆಗಳು ನಡೆಯುವಂತೆ ನೋಡಿಕೊಳ್ಳಬೇಕು ಎಂದು ಅವರು ಸಲಹೆಯನ್ನು ಮಾಡಿದರು. ಪರಿಸರ ವಿಮೋಚನಾ ಪತ್ರ ಇಲ್ಲದ ಕಾರಣಕ್ಕಾಗಿ ಮುಚ್ಚಲ್ಪಟ್ಟ ಕೋಲಾರ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯಲ್ಲಿರುವ 9 ಕಾರ್ಖಾನೆಗಳ ಪೈಕಿ 2 ಕಾರ್ಖಾನೆಗಳು ಪುನರಾರಂಭಗೊಂಡಿವೆ. ಇನ್ನು 7 ಕಾರ್ಖಾನೆಗಳು ಆರಂಭವಾಗಬೇಕಿದ್ದು, ಇನ್ನುಳಿದ ಕಾರ್ಖಾನೆಗಳು ಸಹ ಪರಿಸರ ವಿಮೋಚನಾ ಪತ್ರ ಸಲ್ಲಿಸುವುದು ಬಾಕಿ ಇದೆ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೂ ಸಭೆಗೆ ಮಾಹಿತಿಯನ್ನು ನೀಡಿದರು. ಬಳಿಕ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕಾರಂಜ ಮುಳುಗಡೆ ಸಂತ್ರಸ್ತರೊಂದಿಗೆ ಸಭೆಯನ್ನು ನಡೆಸಿದರು. ಕಾರಂಜ ಮುಳುಗಡೆ ಸಂತ್ರಸ್ತ 28 ಹಳ್ಳಿಗಳ ಜನತೆಗೆ ನ್ಯಾಯವನ್ನು ಒದಗಿಸಬೇಕು. ನಾವು ಭೂಮಿಯನ್ನ ಮಾರಿ ಬೀದಿಗೆ ಬಂದಿದ್ದೇವೆ. 40 ವರ್ಷ ಹೋರಾಟವನ್ನು ಮಾಡುತ್ತಲೇ ಇದ್ದೇವೆ. ಭೂಮಿ ಕಳೆದುಕೊಂಡ ನಮಗೆ ವೈಜ್ಞಾನಿಕ ಬೆಲೆಯನ್ನ ಬೇಕು ಎಂದು ಸಭೆಗೆ ಕೋರಿದರು. ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಸಭೆ ನಡೆದಿದ್ದು, ಅಲ್ಲಿ ಈ ವಿಷಯವನ್ನ ಚರ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ತಮ್ಮ ಬೇಡಿಕೆಗಳ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದರಿಂದ ಈ ವಿಷಯವನ್ನ ಅವರ ವಿವೇಚನೆಗೆ ಬಿಡುತ್ತೇವೆ ಎಂದು ಅಧ್ಯಕ್ಷರು ಪ್ರತಿಕ್ರಿಯೆಯನ್ನು ನೀಡಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಹಾಂತೇಶ್ ಬೇಳಿಗಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಟಿ ಶ್ರೀಧರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಬೀದರ್ ಜಿಲ್ಲೆಯ ಒಂದು ಕಾರಂಜಿ ನೀರಾವರಿ ಯೋಜನೆಯಲ್ಲಿ ಜಮೀನುಗಳನ್ನು ಮತ್ತು ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಪರಿಹಾರಗಳನ್ನು ಅವರೇನು ಪರಿಹಾರಗಳ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಚರ್ಚೆ ಮಾಡುವಂಥದ್ದು. ಮತ್ತು ಇನ್ನೊಂದು ಕೋಲಾರ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಇವತ್ತೇನು ಪೊಲ್ಯೂಷನ್ ಅದೇ ಮಿತಿಮೀರಿ ಹೋಗ್ತಾ ಇರೋದ್ರಿಂದ ಅದರ ಬಗ್ಗೆ ಕೂಡ ಚರ್ಚೆ ಮಾಡುವಂಥದ್ದಕ್ಕೆ ಈ ಒಂದು ಸಮಿತಿ ಸಭೆ ಇವತ್ತು ಸೇರಿದ್ವಿ. ಬೆಂಗಳೂರಿನಿಂದ ಇವತ್ತು ಬಂದಿದ್ವಿ. ಈಗಾಗಲೇ 2 ಸಭೆಗಳನ್ನು ಮಾಡಿದ್ದೀವಿ. ಒಂದು ಕೈಗಾರಿಕಾ ಪ್ರದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ಮತ್ತು ಅವ್ರಿಗೆ ಇಂಡಸ್ಟ್ರೀಸ್ಗೆ ಯಾವ್ಯಾವ ರೀತಿ ತೊಂದರೆ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ ಅನ್ನುವಂಥದ್ದು ಭಾಳಷ್ಟು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಅದಕ್ಕೆಲ್ಲ ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವನ್ನು ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು, ಎಲ್ಲ ಕೂಡ ಯಾವ್ಯಾವ ಸ್ಥಗಿತ ಆಗಿದ್ದಾವೆ ಅವೆಲ್ಲ ಕೂಡ ಪ್ರಾರಂಭ ಆಗುವಂಥದ್ದಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾವೆ. ಮತ್ತು ಆ ಪೊಲ್ಯೂಷನ್ ಕಂಟ್ರೋಲ್ ಮಾಡುವಂಥದ್ದಕ್ಕೂ ಕೂಡ ಯಾವ್ಯಾವೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾವೆ. ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಔರಾದ್ ಮತ್ತು ಬೀದರ್ ತಾಲೂಕಿನ ಕೊನೆ ಗ್ರಾಮದವರೆಗೆ ಕಾರಂಜ ಜಲಾಶಯದಿಂದ ಮಾಂಜ್ರಾ ನದಿಗೆ ನೀರನ್ನು ಬಿಡುವಂತೆ ಆಗ್ರಹಿಸಿ ಬೀದರ್ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಲಾಗಿದೆ. ಈ ಅಹೋರಾತ್ರಿಯ ಧರಣಿ ಸತ್ಯಾಗ್ರಹದಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ, ಔರಾದ್ ಮತ್ತು ಬೀದರ್ ತಾಲೂಕಿನ ರೈತ ಸಂಘದ ಮುಖಂಡರು ಪಾಲ್ಗೊಂಡಿದ್ದು, ಕಾರಂಜ ಜಲಾಶಯದಿಂದ ಮಾಂಜ್ರಾ ನದಿಯ ನೀರನ್ನು ಹರಿಯುವ ರಾಜ್ಯದ ಗಡಿ ಗ್ರಾಮದವರೆಗೂ ನೀರು ಬಿಡುವವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೈಬಿಡುವುದಿಲ್ಲ ಎಂದು ರೈತ ಮುಖಂಡರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ.
ಬೀದರ್ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದ ರೈತರನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಔರಾದ್ ತಾಲೂಕಾ ಅಧ್ಯಕ್ಷರಾದ ಶ್ರೀಮಂತ್ ಬಿರಾದರ್ ಅವರು ಮಾತನಾಡಿದರು. ಬೀದರ್ ಜಿಲ್ಲೆಯಲ್ಲಿ ಬರ ಆವರಿಸಿದೆ. ಕಾರಂಜ ಜಲಾಶಯದಿಂದಾಗಿ ಮಾಂಜ್ರಾ ನದಿಗೆ ನೀರು ಬಿಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಬಾಲ್ಕಿ ತಾಲೂಕಿನವರೆಗೆ ಮಾತ್ರ ನೀರನ್ನು ಬಿಡಲಾಗಿದೆ. ಔರಾದ್ ಮತ್ತು ಬೀದರ್ ತಾಲೂಕಿನ ಗ್ರಾಮಗಳಿಗೆ ಇನ್ನೂ ನೀರು ತಲುಪಿಲ್ಲ. ಆದರೆ ಕಾರಂಜ ಜಲಾಶಯದಿಂದ ನೀರು ಬಿಡುವುದು ನಿಲ್ಲಿಸಲಾಗಿದೆ. ದನ ಕರುಗಳಿಗೆ ಕುಡಿಯಲು ನೀರು ಬಿಡಲು ಜಿಲ್ಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರಾಜಕೀಯವನ್ನ ಮಾಡುತ್ತಿದ್ದಾರೆ. ಔರಾದ್ ಮತ್ತು ಬೀದರ್ ತಾಲೂಕಿನ ಕೊನೆ ಗ್ರಾಮದವರೆಗೆ ನೀರು ಬಿಡುವವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು. ದನ ಕರುಗಳಿಗೆ ಕುಡಿಯಲು ನೀರು ಬಿಡದ ರಾಜ್ಯ ಸರ್ಕಾರ ನೀರಾವರಿಗೆ ಉತ್ತೇಜನ ನೀಡುತ್ತದೆ ಎಂಬ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಇರ್ಲಾಕ ಒಂದೇ ಡ್ಯಾಮು ಕಾರಂಜ ಡ್ಯಾಮು. ಆ ಕಾರಂಜ ಡ್ಯಾಮ್ನಿಂದ ಮಾಂಜ್ರಾ ನದಿಗೆ ನೀರು ಬಿಡ್ರಿ ಅಂತ ಹೇಳಿ ಸುಮಾರು 1 ತಿಂಗಳಾಯಿತು. ಇದೇ ತಿಂಗಳಿನ 5ನೇ ತಾರೀಕಿಗೆ ನಾವು ಮನವಿ ಕೊಟ್ಟಿದ್ದೆವು. ಆ ಮನವಿಯಲ್ಲಿ ಬರೆದಿಂದಿತ್ತು ಬೀದರ್ ಜಿಲ್ಲೆಯ ಕೊನೆಯ ಹಳ್ಳಿವರೆಗೆ ನೀರು ತಲುಪಬೇಕಂತ ಕಸಿ DC ಅವ್ರಿಗೆ ಬರೆದಿಂದಿತ್ತು. ಅದಕ್ಕೆ DC ಅವರು ಹ್ಞೂ ಅಂದರು. DC ಅವ್ರು ಮತ್ತು ಆಗೋತ್ತಿನ ದಿನಾನೇ ನೀರು ಬಿಡ್ಲಾಕ ಪ್ರಾರಂಭ ಕೂಡ ಮಾಡಿದ್ರು. ಭಾಳ ಖುಷಿಯಾಗಿತ್ತು. ಮತ್ತೇನದ ಅಂದ್ರೆ DC ಅವರು ಅಲ್ಲಿನ ಜಾನುವಾರುಗಳಿಗೆ ಪುಣ್ಯ ಕಟ್ಕೊಂಡಾರಪ್ಪ ಅಂತ ಕಸಿ ನಾವು ಹೇಳ್ಕೊಂಡೆವು. ಆದರೆ ಇವತ್ತು ಅದು ಮಾತು ಸಂಪೂರ್ಣ ಹುಷಿಯಾಗಿದೆ. ಮತ್ತೇನದ ಅಂದ್ರೆ ಈಗ ಎಲ್ಲಿ ಬಾಲ್ಕಿ ತಾಲೂಕಾ ತನನೇ ಬಿಡ್ತಾರ. ಯಾವಾಗ ಅವ್ರು ನೀರು ಬಿಡ್ತಾರೆ ಕಾರಂಜ ಡ್ಯಾಮ್ನಿಂದ ಅಂದ್ರೆ ಬಾಲ್ಕಿ ತಾಲೂಕಾ ಮುಗಿಯವರೆಗೆ ಬಿಡ್ತಾರ. ಔರಾದ್ ತಾಲೂಕಾಗ ಬೀದರ್ ತಾಲೂಕಾಗ ಟಚ್ ಆಯ್ತಂದ್ರೆ ಅಲ್ಲಿಂದ ಮೇನ್ ಗೇಟ್ ಹಾಕಿಬಿಡ್ತಾರ. ಅದಕ್ಕೆ ನಾವೇನು ರೈತರಿಲ್ಲ ಏನು, ನಾವು ಬೀದರ್ದವರು ಔರಾದ್ದವರು ರೈತರಿಲ್ಲ, ಬರೀ ಬಾಲ್ಕಿದವರೇ ರೈತರ ಹರ ಏನು ಅಂತ ಕಸಿ ನಾವು ಬೇಸರ ವ್ಯಕ್ತಪಡ್ಲಿಕ್ಕೆ ಇಚ್ಛೆ ಪಡ್ತೇವೆ. ಅದಕ್ಕೆ ನಾವೇನು ಮಾಡಿದ್ದೇವೆ ಅಂದ್ರೆ ಈ DC ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇವ್ರು ರಾಜಕೀಯ ಮಾಡ್ತಾರ. ರೈತರು ಕುಡಿಯೋ ನೀರಿನ ಸಲುವಾಗಿ, ಜಾನುವಾರು ಸಲುವಾಗಿ ಕುಡಿಯೋ ನೀರಿದ್ರಾಗೂ ರಾಜಕೀಯ ಮಾಡ್ತಾ ಇದ್ದಾರ. ಇದು ರಾಜಕೀಯ ಮಾಡಿದ್ರೆ ಸರಿ ಇಲ್ಲ. ಅದರ ಸಲುವಾಗಿ ನಾವು ನಮ್ಮ ಹಕ್ಕಿಗಾಗಿ ಅಹೋರಾತ್ರಿ ಧರಣ ಮಾಡ್ತಾ ಇದ್ದೆವು. ಎಲ್ಲಿವರೆಗೆ ಕಾರಂಜ ಡ್ಯಾಮ್ನಿಂದ ಬೀದರ್ ತಾಲೂಕಾ ಮತ್ತು ಔರಾದ್ ತಾಲೂಕಿನ ಕೊನೆಯ ಹಳ್ಳಿವರೆಗೆ ನೀರು ಹೋಗಲ್ದೋ ಅಲ್ಲಿವರೆಗೆ ನಾವು ಅಹೋರಾತ್ರಿ ಧರಣ ಮಾಡ್ತೇವೆ. ನಮಗೆ ಜೈಲಿಗೆ ಒಯ್ದರ ಪರವಾಗಿಲ್ಲ. ನಾವು ಏನು ಬೇರೆದೇನು ಕೇಳ್ತಾ ಇಲ್ಲ, ನೀರು ಕೊಡ್ತಾ ಇದ್ದೆವು. ಸರ್ಕಾರ ಒಂದು ಕಡೆ ಹೇಳ್ತದ ನೀರಿಗೆ ಭಾಳ ಒತ್ತು ಕೊಡ್ತೇವೆ, ನೀರಾವರಿಗೆ ಭಾಳ ಒತ್ತು ಕೊಡ್ತೇವೆ ಅಂತ ಹೇಳ್ತದ. ಯಾವ ಸರ್ಕಾರ ಕುಡಿಲಿಕ್ಕೆ ನೀರು ಕೊಡಲ್ಲ, ಆ ಸರ್ಕಾರ ನೀರಾವರಿಗೇನು ಏನು ಒತ್ತು ಕೊಡ್ತದ. ಅದಕ್ಕೆ ನಮಗೇನದ ಅಂದ್ರೆ ಸರ್ಕಾರ ಮೇಲೆ ಭರವಸೆ ಇಲ್ಲ, ನಂಬಿಕೆ ಇಲ್ಲ. ಮನವಿ ಕೊಟ್ಟರು ಕೂಡ 2-3 ದಿನ ಗಡುವು ಕೊಟ್ಟರು ಕೂಡ ಇಲ್ಲಿವರೆಗೆ ನೀರು ಬಿಟ್ಟಿಲ್ಲ ಅಂದ್ರೆ ಅವ್ರ ಮನಸ್ಸಿನಾಗ ಇಲ್ಲ ಅನ್ನಿಸ್ತದ. ಅದರ ಕಡೆ ನಾವು ಬಿಡೋರಲ್ಲ. ಅದಕ್ಕೆ ನಾವು ಅಹೋರಾತ್ರಿ ಧರಣಿ ಮಾಡಕ್ಕೆ ಸಿದ್ಧರಿದ್ದೆವು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಾಲ್ಕಿ ತಾಲೂಕಿನ ಪ್ರಮುಖರಾದ ಬಾಬುರಾವ್ ಜೋಳದಾಪ್ಗೆ ಅವರು ಮಾತನಾಡಿ, ಕಾರಂಜ ಜಲಾಶಯದ ನೀರು ಬಾಲ್ಕಿ ತಾಲೂಕಿಗೆ ಸೀಮಿತಗೊಳಿಸದೆ ಔರಾದ್ ಮತ್ತು ಬೀದರ್ ತಾಲೂಕಿನ ಹಳ್ಳಿಗಳಿಗೂ ಕೂಡ ನೀರನ್ನು ಹರಿಸಬೇಕು. ಇದರಿಂದ ಮಾಂಜ್ರಾ ನದಿ ಪ್ರಾಂತದ ಗ್ರಾಮಗಳಲ್ಲಿ ಇರುವ ದನಕರುಗಳಿಗೆ ಕುಡಿಯುವ ನೀರು ದೊರೆಯುತ್ತದೆ. ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಾಲ್ಕಿ ತಾಲೂಕು ಬೆಂಬಲಿಸುತ್ತದೆ ಎಂದರು. ಇವತ್ತೇನಿದು ಅಹೋರಾತ್ರಿ ಧರಣಿ ಸತ್ಯಾಗ್ರಹದಿಂದ ಇವತ್ತು ಬೀದರ್ ತಾಲೂಕಾ ಮತ್ತು ಔರಾದ್ ತಾಲೂಕಾ ರೈತರಿಂದ ಇಟ್ಕೊಂಡಾರ. ಅಲ್ಲಿನ ದನಕರುಗಳಿಗೆಂದ ನೀರಿಲ್ಲ ಅಂತ ಕಸಿ ಇಟ್ಕೊಂಡಾರ. ಎಷ್ಟೇಯಿಂದ ಊರಾಗಿಂದ ಕುಡ್ಲಾಕ ನೀರಿಲ್ಲ, ಮನುಷ್ಯರಿಗೆ ನೀರಿಲ್ಲ. ಯಾವಾಗಂದ್ರೆ ದನಕರುಗಳು ನೀರೇ ಇರಲ್ಲ. ಇವತ್ತು ಡ್ಯಾಮಿನಾಗ ಏನದ ಏನದ 2.4 TMC ನೀರವ. 3 TMC ನೀರಿದ್ದು ಅದ್ರಾಗ ಏನದ ಮೊನ್ನೆ ನೀರು ಬಿಟ್ಟಾರಲ್ಲ, ಅದ್ರಾಗ 6.6 TMC ನೀರು ಹೋಗ್ಯಾವ. ಅದ್ರಾಗ ಇನ್ನ 2.4 TMC ನೀರವ. ಬರೀ 4 TMC ನೀರು ಬಿಟ್ರಪ್ಪ ಅಂದ್ರೆ ಪೂರ್ತಿ ಏನದ ಬೀದರ್ ಮತ್ತು ಔರಾದ್ ತಾಲೂಕಾಗೆ ತೊರಿಗೆ ಏನದ ದನಕರುಗಳು ನೀರು ಕುಡಪ್ಲಿಂದ ಆಯ್ತದೆ. ಅದು ಏನದ ಸರ್ಕಾರದಿಂದ ತಕ್ಷಣದಿಂದ ವ್ಯವಸ್ಥೆ ಮಾಡಬೇಕು. 1 TMC ಅಂದ ಬೀದರ್ ಚುಡುಪ ಅವಕ್ಕೆ ನೀರಾವರಿ ಮಾಡ್ರೆ ಕುಡ್ಲಾಕ್ ಮಾಡ್ರೆ ಅದು ಬೇಕಂತ. ಇನ್ನೂ ಬಿ 1 TMC ನೀರಿನ ಬ್ಯಾಲೆನ್ಸ್ ಇರ್ತಾವೆ. ಇಷ್ಟು ನೀರು ಬ್ಯಾಲೆನ್ಸ್ ಇರ್ಲಕ್ಕಾಗಿ ದನಕರುಗಳು ಸಾಯ್ಲತ್ತವ. ನಾವು ಪೈಲೇನೆ ಮೇವು ಇಲ್ಲ, ಅದಕ್ಕೆ ನೀರು ಭೀ ಇಲ್ಲ ಅಂದ್ರೆ ನೀರು ಬೇಕಲ್ಲ ಕಮ್ಸೆ ಕಮ್. ಇದರಿಂದ ರೈತರ ಮ್ಯಾಗಿಂದ ಬೀದರ್ ಮತ್ತು ಔರಾದ್ ತಾಲೂಕಾ ರೈತರದಿಂದ ಜಾನುವಾರು ಮ್ಯಾಗ ಭಾಳ ದೊಡ್ಡ ಅನ್ಯಾಯ ಆಗತ್ತದ. ಇದು ಅನ್ಯಾಯ ಸರಿಪಡಿಸೋ ಕೆಲಸ ಏನದ ಉಸ್ತುವಾರಿ ಮಿನಿಸ್ಟರ್ ಅದ, ಅದು DC ಸಾಬ್ರ ಅದ. ಇವ್ರು ತಕ್ಷಣದ ಕ್ರಮ ಕೈಗೊಂಡು ಅದರಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗುಂಡಪ್ಪ ಬಿರಾದರ್ ಕೌಟ ಅವರು ಮಾತನಾಡಿ, ಬೀದರ್ ಜಿಲ್ಲೆಯ ದನಕರುಗಳಿಗೆ ಅಡವಿಯಲ್ಲಿ ತಿನ್ನಲು ಮೇವು, ಕುಡಿಯಲು ನೀರು ಸಿಗುತ್ತಿಲ್ಲ.
ಕಾರಂಜ ಜಲಾಶಯದಿಂದಾಗಿ ನೀರು ಬಿಟ್ಟರೆ ಜಾನುವಾರುಗಳಿಗೆ ಕುಡಿಯಲು ನೀರು ಸಿಗುತ್ತದೆ. ಅಲ್ಲದೆ ರೈತರ ಬೆಳೆಗಳು ಒಣಗುತ್ತಿದ್ದು ಕಬ್ಬು ಸಹ ಒಣಗುತ್ತಿವೆ. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯವರು ನೀರಿಲ್ಲದ ಕಾರಣಕ್ಕಾಗಿ ಟ್ಯಾಂಕರ್ ಮೂಲಕವಾಗಿ ನೀರನ್ನು ತಂದು ಕಬ್ಬು ಕ್ರಷಿಂಗ್ ಮಾಡುತ್ತಿದ್ದಾರೆ. ಈ ನೀರಿನ ಹಣವನ್ನು ಕಾರ್ಖಾನೆಯವರು ಕಬ್ಬು ಪೂರೈಸಿದ ರೈತರಿಂದಲೇ ವಸೂಲಿ ಮಾಡುತ್ತಿದ್ದಾರೆ. ಹೀಗಾಗಿ ಕಾರಂಜ ಜಲಾಶಯದಿಂದ ನೀರನ್ನು ಬಿಡುಗಡೆ ಮಾಡುವವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಈ ಅಹೋರಾತ್ರಿ ಧರಣಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಬೀದರ್ ಜಿಲ್ಲೆಯ ರೈತರು ಪಾಲ್ಗೊಂಡಿದ್ದರು. ಸರ್ಕಾರ ಒಂದು ಕಡೆ ಏನು ಹೇಳ್ತದ, ರೈತ ಪರ್ವ ಸರ್ಕಾರ, ರೈತರ ಸಲುವಾಗಿ ನಮ್ಮ ಸರ್ಕಾರ ಅದ ಅಂತ ಹೇಳ್ತದ. ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ಹೇಳ್ತಾರೆ. ಆದ್ರೆ ಸತತವಾಗಿ ರೈತರು ದನಕರುಗಳ ಮೇಲೆ ರೈತರ ಮೇಲೆ ಭಾಳಷ್ಟು ಅನ್ಯಾಯ ಆಯ್ತಾಯಿದೆ. ಇವತ್ತು ಕಾರಂಜ ಡ್ಯಾಮ್ಲಿಂದ ಏನು ನೀರು ಬಿಟ್ಟಾರ, ನಾವೆಲ್ಲ ರೈತರು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೆವು. ಏನಂತಂದ್ರೆ ಆ ನೀರು ನಮ್ಮ ಕರ್ನಾಟಕ ಬಾರ್ಡರ್ ದಾಟೋ ತನಕ ಬರ್ತದೆ, ಎಲ್ಲರಿಗೂ ಸುಖ ಆಯ್ತದ ಅಂತೇಳಿ. ಒಂದು ಕಡೆಯಿಂದ ಮಳೆ ಇಲ್ಲದ ಕಡೆಯಿಂದ ಎಲ್ಲ ಇದ್ದಿಂದ ಬೆಳೆ ಒಣಗೋಗ್ಲತ್ತದ, ಅಲ್ಪ ಸ್ವಲ್ಪ ಇದ್ದಿಂದ ಕಬ್ಬು ಒಣಗ್ಲತ್ತದ, ಒಣಗಲಿ ಪರವಾಗಿಲ್ಲ. ಆದ್ರೆ ಅದು ಇವತ್ತು ಕಾರ್ಖಾನೆಗೆ ಪೂರೈಸ್ಬೇಕಾದ್ರೆ ಕಾರ್ಖಾನೆದಾಗ ನೀರು ಇಲ್ಲದ ಕಡೆಯಿಂದ ನಾರಂಜ ಕಾರ್ಖಾನೆದವರು ಟ್ಯಾಂಕಿನ ಮುಖಾಂತರ ನೀರು ತಂದು ಕಾರ್ಖಾನೆ ನಡೆಸ್ತಾ ಇದ್ದಾರೆ. ಆ ಟ್ಯಾಂಕರ್ಲಿಂದ ಏನು ನೀರು ತರ್ತಾರೆ ಅದು ಹೊರನೂ ನಮ್ಮ ರೈತರ ಮೇಲೆ ಬೀಳ್ತದೆ. ನಮ್ಮ ಕಬ್ಬಿನ ಬಿಲ್ಲಿನ ಕಡ್ತಾ ಆಯ್ತದ. ಇದು ರೈತರ ಮೇಲೆ ಮಾಡೋಂಥ ಘೋರ ಅನ್ಯಾಯ ಅದ. ಅದಕ್ಕೆ ಸಲುವಾಗಿ ನಾರಂಜ ಕಾರ್ಖಾನೆಗೂ ಮತ್ತು ಎರಡೂ ತಾಲೂಕಾದ ರೈತರು ದನಕರಿಗಳಿಗೂ ಕುಡಿಯೋ ನೀರಿಂದು ಸಮಸ್ಯೆ ಬಗೆಹರಿಬೇಕಾದ್ರೆ ಚಿಲ್ಲರ್ಗಿ ಚಿಮ್ಕೋಡು ಜಾಂಪಾಡ್ ತನಕ ನೀರು ಹರಿಸಿದ್ರೆ ಮಾತ್ರ ಇದು ಸಂಪೂರ್ಣ ಸಮಸ್ಯೆ ಬಗೆಹರಿತದ. ಅಲ್ಲಿವರೆಗೂ ನೀರು ಹರಿಸೋದು ಮಾಡಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಹೇಳಕ್ಕೆ ತಯಾರಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂಬರುವ ಬಜೆಟ್ನಲ್ಲಿ ಕಿವುಡರಿಗಾಗಿ ಹಾಗೂ ಮೂಗರಿಗಾಗಿ ಮೀಸಲಾತಿ ಮತ್ತು ಕಿವುಡರ ಅಭಿವೃದ್ಧಿಗಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬೀದರ್ ಜಿಲ್ಲಾ ಕಿವುಡರ ಸಂಘದಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನಾ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಶಕ್ತಿ ಇದ್ದದ್ದು ಕೂಗಿ ಕೂಗಿ ಪ್ರತಿಭಟನೆಯನ್ನು ಮಾಡುವ ಮೂಲಕವಾಗಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದರು. ನಂತರ ಜಿಲ್ಲಾಧಿಕಾರಿಗಳಿಗೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಕಿವುಡ ಮತ್ತು ಮೂಗ ಮಕ್ಕಳಿದ್ದು ಈ ಬಗ್ಗೆ ಜನಗಣತಿಯನ್ನ ಮಾಡಿ ಕಿವುಡ ಮತ್ತು ಮೂಗರ ಸಂಖ್ಯೆಯನ್ನು ಪರಿಗಣಿಸಿ ಶಾಲೆಯನ್ನು ಆರಂಭಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳುಳ್ಳ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಬೀದರ್ ಜಿಲ್ಲಾ ಕಿವುಡರ ಸಂಘ ಸಲಹೆಗಾರ ಗಿರೀಶ್ ಬಿರಾದರ್ ಅವರು ಮಾತನಾಡಿದರು. ಬೀದರ್ ಜಿಲ್ಲೆಯಲ್ಲಿ ಕಿವುಡರ ಹಾಗೂ ಮೂಕರ ಸಂಖ್ಯೆ ಅಧಿಕವಾಗಿದ್ದು ಅದರಂತೆ ಕಿವುಡ ಹಾಗೂ ಮೂಕ ಮಕ್ಕಳ ಸಂಖ್ಯೆಯೂ ಕೂಡ ಅಧಿಕವಾಗಿದೆ. ಈ ಮಕ್ಕಳಿಗೆ ಶಿಕ್ಷಣ ಇಲ್ಲದೆ ನಿರುದ್ಯೋಗಿಗಳಾಗುತ್ತಾರೆ. ಹಣವುಳ್ಳವರು ಹೈದರಾಬಾದ್, ಬೆಂಗಳೂರು ಮುಂತಾದ ಮಹಾನಗರಗಳಿಗೆ ಕಳುಹಿಸುತ್ತಾರೆ. ಹಣವಿಲ್ಲದ ಬಡವರು ತಮ್ಮ ಮಕ್ಕಳಿಗಾಗಿ ಬೀದರ್ನಲ್ಲಿ ಸರ್ಕಾರಿ ಶಾಲೆಯನ್ನು ಆರಂಭಿಸಬೇಕು. ಹಾಗೂ ಅಂಗವಿಕಲರು ಎಂದರೆ ಅಂಧರು, ಕಾಲು ಕೈ ಇಲ್ಲದವರು ಅಷ್ಟೇ ಅಲ್ಲ, ಕಿವುಡರು ಹಾಗೂ ಮೂಕರು ಕೂಡ ಇದ್ದಾರೆ ಎಂಬುದನ್ನು ಪರಿಗಣಿಸಿ ಮೀಸಲಾತಿಯನ್ನು ನೀಡಬೇಕು ಎಂದರು. ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣಾಧಿಕಾರಿ ಪ್ರಭುಲಿಂಗಸ್ವಾಮಿಯವರು ಮಾತನಾಡಿ, ಬೀದರ್ ಜಿಲ್ಲಾ ಮಟ್ಟದಲ್ಲಿ ಆಗುವ ಕೆಲಸವನ್ನ ಮಾಡುತ್ತೇನೆ. ಕಿವುಡರ ಹಾಗೂ ಮೂಕರ ಸಲ್ಲಿಸಿದ ಮನವಿ ಪತ್ರಗಳನ್ನು ಕೂಡಲೇ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಈ ಬೃಹತ್ ಪ್ರತಿಭಟನಾ ಪಾದಯಾತ್ರೆಯಲ್ಲಿ ಬೀದರ್ ಜಿಲ್ಲಾ ಕಿವುಡರ ಸಂಘದ ಪದಾಧಿಕಾರಿಗಳು, ಕಾರ್ಯಕರ್ತರು, ಕಿವುಡ ಹಾಗೂ ಮೂಗ ಮಕ್ಕಳು, ಮಹಿಳೆಯರು ಪಾಲ್ಗೊಂಡಿದ್ದರು. ಹೋರಾಟ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಿವುಡರು ಮತ್ತು ಮೂಕರಿಗೆ ಒಂದು ಸರ್ಕಾರಿ ಶಾಲೆಯ ಸೌಲಭ್ಯ ಇಲ್ಲ. ಇವರು ಒಂದು ತನ್ನ ಮಕ್ಕಳಿಗೆ ಶಾಲೆ ಕಲಿಸ್ಬೇಕಂದ್ರೆ ಹೊರ ರಾಜ್ಯ ಆದ ಲಾತೂರು, ಆಮೇಲೆ ಹೈದರಾಬಾದ್, ಪೂನಾ ಇಂಥ ಸಿಟಿಗಳಿಗೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಕಳಿಸಿದ್ರು ಕೂಡ ಅಲ್ಲಿ ಅಭ್ಯಾಸ ಮಾಡಿ ಬಂದ ತಕ್ಷಣ ಅಲ್ಲಿನ ಸರ್ಟಿಫಿಕೇಟ್ಗಳನ್ನು ಇಲ್ಲಿ ಸರ್ಕಾರಿ ನೌಕರಿಗಾಗಿ ಕರ್ನಾಟಕ ಸರ್ಕಾರದಲ್ಲಿ ಪರಿಗಣಿಸ್ತಾ ಇಲ್ಲ.
ದಯವಿಟ್ಟು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಶಾಲೆ ತುಂಬ ಅತ್ಯಗತ್ಯವಾಗಿದೆ. ಹಾಗೂ 75ರಿಂದ 100% ಕಿವುಡರ ಇರುವಂಥ 75ರಿಂದ 100% ಕಿವುಡತನ ಇರೋರಿಗೆ ದಯವಿಟ್ಟು ಸರ್ಕಾರಿ ನೌಕರಿಯನ್ನು ಕೊಡಬೇಕೆಂದು ವಿನಂತಿ ಮಾಡ್ತಾ ಇದ್ದೇವೆ. ಹಾಗೂ DC ಆಫೀಸಿನಲ್ಲಿ ಒಂದು ಕೇಂದ್ರವನ್ನು ಉದ್ಘಾಟನೆ ಮಾಡಬೇಕು. ಯಾವ ಥರ ಅಂದರೆ ಮೂಕರು ಅಥವಾ ಕಿವುಡರು ಬಂದರೆ ಅವರಿಗೆ ಅವರ ಭಾಷೆಯನ್ನು ಅರ್ಥ ಆಗುವಂತೆ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಅವರಿಗಾಗಿ ಅವರ ಸಮಸ್ಯೆಗಳನ್ನು ಪರಿಹರಿಸಲು ಒಬ್ಬ ಅಧಿಕಾರಿಯನ್ನು ನೇಮಿಸಿ ಒಂದು ಆಫೀಸನ್ನು ಇಲ್ಲಿ ಉದ್ಘಾಟನೆ ಮಾಡಬೇಕೆಂದು ನಮ್ಮ ವಿನಂತಿ ಇದೆ. ದಯವಿಟ್ಟು ಅಂಗವಿಕಲರಂದರೆ ಬರೀ ಕುಂಟರು ಮತ್ತು ಕುರುಡರಲ್ಲ, ಮೂಕರು ಮತ್ತು ಕಿವುಡರು ಇದ್ದಾರೆ ಇದರಲ್ಲಿ. ಇದನ್ನು ದಯವಿಟ್ಟು ನೀವೆಲ್ಲ ಸರ್ಕಾರದವರು ಇವರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು. ಇದು ನಮ್ಮ ಕಳಕಳಿಯ ವಿನಂತಿ ಇದೆ. ಆದಷ್ಟು ಬೇಗ ಇಲ್ಲಿ ಒಂದು ಸರ್ಕಾರಿ ಶಾಲೆ ಪ್ರಾರಂಭಿಸಬೇಕು. ಹಾಗೂ ಸರ್ಕಾರಿ ನೌಕರಿಗಳಲ್ಲಿ ಕುರುಡರು ಮತ್ತು ಕುಂಟರಿಗೆ ಎಲ್ಲ ಕಡೆ ಸಿಗ್ತಾ ಇದೆ, ಆದರೆ ಕಿವುಡರಿಗೆ ಮೂಕರಿಗೆ ಸಿಗ್ತಾ ಇಲ್ಲ ಸರ್ಕಾರಿ ನೌಕರಿ. ದಯವಿಟ್ಟು ಅವ್ರಿಗನ್ನು ಸರ್ಕಾರಿ ನೌಕರಿ ಸಿಗುವಂತೆ ನೀವು ಒಂದು ಆಲೋಚನೆ ಮಾಡಿ ಸಹಾಯ ಮಾಡಬೇಕೆಂದು ನಮ್ಮ ವಿನಂತಿ. ಅದು ನಮ್ಮ ಹಂತದಾಗ ಆಯಿತು ಅಂದ್ರೆ ನಮ್ಮ ಬೇಡಿಕೆ ನಮ್ಮ ನೌಕರಿ ಅದು ನಮ್ಮ ಹಂತ ಇಲ್ಲ, ಗೌರ್ಮೆಂಟ್ ಲೆವೆಲ್ ಅದ ಸರ್. ಹಾಂ, ಅವ್ರು ಏನು ಕೊಟ್ಟಿದ್ದಾರೆ ಸರ್, ಅದು ನಾವು ಬೆಂಗಳೂರು ಸರ್ಕಾರ ಕಳಿಸ್ತೇವೆ ಸರ್. ಅವರು ಮನವಿ ಪತ್ರ ಕೊಟ್ಟಿದ್ದಾರೆ ಸರ್. ಅದ್ರ ಮನವಿ ಅದೇ ನಮ್ಗೆ ITI ಇದು ಬೇಕು, ನಮಗೆಲ್ಲ ಸ್ಕೂಲ್ ಬೇಕು ಅಂತ ಕೇಳಿದಾರಲ್ಲ ಸರ್. ಅದ್ರ ಬಗ್ಗೆ ನಾವು ಮನವಿ ಪತ್ರ ಗೌರ್ಮೆಂಟ್ ಕಳಿಸ್ತೇವೆ ಸರ್. ನಾವು ಇಲ್ಲ ಸರ್, ನಾವೆಲ್ಲ ನಾ ಬಂದು 6 ತಿಂಗಳಾಯ್ತು ರೀ. ಹಿಂದಕ್ಕೆ ಯಾರಿದ್ದರೂ ನನಗೆ ಗೊತ್ತಿಲ್ಲ. ನಾನು ಬಂದಿನಾಗ ಈಗ ಫಸ್ಟ್ ಬಾರ್ ಬಂದಿದೆ. ನಾವು ಫಸ್ಟ್ ಕಳಿಸ್ಬಿಡ್ತೇನೆ ಸರ್. ನಾನು ಏನೂ ಇಟ್ಕೊಂಬಲ್ಲ ಸರ್. ನಾವೆಲ್ಲ ನನ್ನ ಹಂತಕ್ಕೆ ಸರ್ ಆಗಿಂದು ನಾ ಮಾಡ್ತೇನೆ ಸರ್. ನಮ್ಮ ಹಂತಕ್ಕೆ ಇಲ್ದು ನಾನು ಬೆಂಗಳೂರು ಕಳಿಸ್ಬಿಡ್ತೇನೆ ಸರ್. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. वैसे खाना तो अच्छा लग रहा है. जब शादी बोरिंग होती है ना तो सब यही कहते हैं. तुम अपनी शादी प्लीज ऐसे मत करना. हाँ, मेरी शादी क्यों? कैसी होगी तेरी शादी? मेरी शादी किसी बड़े त्योहार की तरह होगी, खुशियों और रंगों से बनी हुई, नाच गाने, ठुमके और हंसियों से मिली हुई. पटाखों और उम्मीदों से गूंजती हुई, भरोसे और प्यार से भरी हुई, हमेशा के वादे से लिपटी हुई, ऐसी होगी मेरी शादी. मुझे भी करनी है शादी. पर आपकी ऑलरेडी हो चुकी है ना. ब्राइड्स ऑफ इंडिया सेलिब्रेशन ब्राइडल ज्वेलरी बाय मलबार गोल्ड एंड डायमंड्स. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಬೀದರ್ ಹಾಗೂ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ 125ನೇ ವರ್ಷದ ಸಂಭ್ರಮದಲ್ಲಿ ಈ 3 ದಿನಗಳ ವಿಶೇಷ ಉಪನ್ಯಾಸ ಮಾಲೆಯನ್ನ ಬೀದರ್ ನಗರದ ಸರಸ್ವತಿ ಶಾಲೆಯ ಗಿರಿಜಾ ಮಂಟಪದಲ್ಲಿ RSS ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ RSS ಹುಬ್ಬಳ್ಳಿ ದಕ್ಷಿಣ ಮಧ್ಯ ಕ್ಷೇತ್ರದ ವಕ್ತಾರರು ಹಾಗೂ ಪ್ರಜ್ಞಾ ಪ್ರವಾಹ ಸಂಯೋಜಕರಾದ ರಘುನಂದನ್ ಅವರು ಸೆಪ್ಟೆಂಬರ್ 13, 1893ರಂದು ಹಿಂದೂ ದಿಗ್ವಿಜಯ ದಿವಸ ಅಂಗವಾಗಿ ವಿಶ್ವ ಭ್ರಾತೃತ್ವ ಸಂದೇಶ ಕುರಿತಾಗಿ ಮಾತನಾಡಿದರು. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಎಲ್ಲರಿಗೂ ಮುಟ್ಟಿಸುವ ಕಾರ್ಯವನ್ನು ಕ್ಷಿಪ್ರಗತಿಯಲ್ಲಿ ಆಗಬೇಕಾಗಿದೆ ಎಂದರು. ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಬೀದರ್ ಹಾಗೂ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ 125ನೇ ವರ್ಷದ ಸಂಭ್ರಮದಲ್ಲಿ 3 ದಿನಗಳ ವಿಶೇಷ ಉಪನ್ಯಾಸ ಮಾಲೆಯನ್ನ ಬೀದರ್ ನಗರದ ಸರಸ್ವತಿ ಶಾಲೆಯ ಗಿರಿಜಾ ಮಂಟಪದಲ್ಲಿ RSS ಸಹಯೋಗದೊಂದಿಗೆ 2ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಘುನಂದಜಿಯವರು ಮಾತನಾಡಿದರು. ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಅರಿಯುವುದು ಇನ್ನೂ ಬಹಳಷ್ಟಿದೆ. ಅವರ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ RSS ಜಿಲ್ಲಾ ಸಂಚಾಲಕರಾದ ಶಿವರಾಜ್ ಹಲ್ಶೆಟ್ಟಿ, ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಕಾರ್ಯದರ್ಶಿ N ಕೃಷ್ಣರೆಡ್ಡಿ, ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿಯ ಸದಸ್ಯರಾದ ನಾರಾಯಣರಾವ್ ಮುಖೇಡ್ಕರ್, RSS ಕಲಬುರಗಿಯ ವಿಭಾಗ ಸಂಪರ್ಕ ಪ್ರಮುಖರಾದ ಭಗು ಸಿಂಗ್ ಜಾಧವ್ ಮುಂತಾದವರು ಪಾಲ್ಗೊಂಡಿದ್ದರು. ನಾವು ವಿವೇಕಾನಂದರ ಜೀವನವನ್ನ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. ಅದರೊಳಗಡೆ ಒಂದು ಸಣ್ಣ ಪಾಠ ಆಗಿ ನನಗೆ ಕೊಟ್ಟಂತ ವಿಷಯ 125 ವರ್ಷ ಆಗಿದ್ರಿಂದ ವಿವೇಕಾನಂದರ ಶಿಕಾಗೋ ಭಾಷಣ ಅನ್ನೋ ವಿಷಯವನ್ನ ಕೊಟ್ಟಿದ್ರು. ಅದನ್ನ ನಾನು 4 ಭಾಗದಲ್ಲಿ ಹೇಳಿದ ಮೇಲೆ 5ನೇ ಭಾಗ ನೀವೇ ತಿಳ್ಕೊಳ್ಳಿ. ಇವತ್ತೇನು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಇವತ್ತು ನಂದೇನಾದ್ರೂ ಪಾತ್ರ ಇದೆಯಾ? ಪ್ರತಿಯೊಬ್ಬನು ಯು ವಿಲ್ ಫೈಂಡ್ ಯುವರ್ ಓನ್
solution for a universal problem. Problems are universal, but the solutions are local. Think globally, act locally. ಪ್ರಪಂಚ ಚಿಂತೆ ಮಾಡೋದು ಪರಿಹಾರ ಮಾಡಕ್ಕಂತ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ. ಅದಕ್ಕೆ ನಮ್ಮ ಮನಸ್ಸಿನಿಂದ, ನಮ್ಮ ಮನೆಯಿಂದ, ನಮ್ಮ ಊರಿನಲ್ಲಿ ಉತ್ತಮ ಪ್ರಯೋಗಗಳು ಅವರ ಪ್ರೇರಣೆಯಿಂದ ಆಗಲಿ ಅಂತ ಹಾರೈಸಿ ನನಗೆ ನಿಮ್ಮ ಮುಂದೆ ಎಲ್ಲ ವಿಷಯ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯ. ಯಾಕೆ ಅಂದ್ರೆ ನಿಮ್ಗೆ ಹೇಳೋ ದೃಷ್ಟಿಯಿಂದ ನಾನು ಸ್ವಲ್ಪ ಓದಿರ್ತೀನಿ, ಅದು ನನಗಾಗುವ ಭಾಗ್ಯ. ಅದಕ್ಕೆ ನಿಮ್ಮ ಕಾರಣದಿಂದ ನಾನು ಒಂದಷ್ಟು ಲಾಭ ಆಗಿದೆ. ಅದಕ್ಕೆ ನಾನು ಚಿರಋಣಿಯಾಗಿ ನಮಸ್ತೆ. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಯವರ 34ನೇ ಗುರುವಂದನಾ ಮಹೋತ್ಸವದ ಅಂಗವಾಗಿ ಡಿವೈನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀರಾಮ ಸೇನೆಯ ಪ್ರಮುಖರಾದ ವೀರಶೆಟ್ಟಿ ಕ್ಯಾಮ ಅವರ ನೇತೃತ್ವದಲ್ಲಿ ಬೇದರ್ ನಗರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಲಾಯಿತು. ಹಾಗೂ ರೋಗಿಗಳು ಆರೋಗ್ಯವಂತರಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಆರೋಗ್ಯಕರ ಜೀವನವನ್ನು ನಡೆಸಲೆಂದು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಮಾನವನಿಗೆ ಆರೋಗ್ಯವೇ ಭಾಗ್ಯವಾಗಿದೆ. ಆರೋಗ್ಯವಂತ ಮನುಷ್ಯ ಉತ್ತಮವಾಗಿ ಇರುತ್ತಾನೆ. ಅನಾರೋಗ್ಯದಿಂದ ಬಳಲುತ್ತಿರುವವರ ಜೀವನ ನರಕಮಯವಾಗುತ್ತದೆ. ಪೂಜ್ಯ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಜಯಂತಿ ನಿಮಿತ್ತವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಗುತ್ತಿದ್ದು, ರೋಗಿಗಳು ಗುಣಮುಖವಾಗಿ ಎಂದು ಪೂಜ್ಯ ಶ್ರೀ ಮಹಾಸ್ವಾಮಿಗಳು ಕೃಪೆಯನ್ನು ತೋರಲಿ ಎಂದು ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಮೃತ್ ಪಾಟೀಲ್ ಖಾಜಾಪುರ್, ಮಲ್ಲಪ್ಪ ಮಡಿಕಿ ಬೀದರ್, ಮಿಡ್ಡು ರೆಡ್ಡಿ ಅಮಲಾಪುರ್, ವಿಷ್ಣು ಠಾಕೂರ್ ಬೀದರ್, ಸಚಿನ್ ಗುರುನಾನಕ್, ಶಂಕರ್ ಖ್ಯಾಮ, ಮಮದಾಪುರ್ ಮುಂತಾದವರು ಪಾಲ್ಗೊಂಡಿದ್ದರು. ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ರೋಗಮುಕ್ತವನ್ನು ಮಾಡಬೇಕೆಂಬುದು ಒಂದು, ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಎಂಬುದೊಂದು ಸಂಕಲ್ಪವನ್ನು ಇಟ್ಕೊಂಡು ಅಪ್ಪರು ಏನದ ಅಂತಂದ್ರೆ ಇಡೀ ನಮ್ಮ ದೇಶದಲ್ಲಿರುವಂಥ ಎಲ್ಲರೂ ಗುಣಮುಕ್ತರಾಗಬೇಕು. ಅವ್ರು ವಿಟಮಿನ್ ಅಂತ ಒಂದು ಹಣ್ಣು ಹಂಪಲು ತಿಂದಾಗ ಮಾತ್ರ ಅವ್ರಿಗೆ ಅಂಬೋದು ಒಳ್ಳೆಯದೆಂಬುದು ಒಂದು ಶಕ್ತಿ ಬರ್ತದೆ ಅಂಥೇಳಿ ಅವ್ರೇನಿಗೆ ಗೊತ್ತಂಬೋದು ಅವ್ರ ಹುಟ್ಟಿನ ಹಬ್ಬದ ನಿಮಿತ್ತ ಏನು 2ನೇ ತಾರೀಕು ಅಂಬೋದು ಜರುಗ್ತಾ ಇದೆ. ಅದರ ನಿಮಿತ್ತ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ಹಣ್ಣು ಆಗಿರ್ಬೋದು, ಸಸಿಯ ನಡೆಸುವಂಥ ಕಾರ್ಯಕ್ರಮ ಇರ್ಬೋದು, ಸುಮಾರು ರಕ್ತದಾನ ಶಿಬಿರ ಕೂಡ, ಅದು ಸುಮಾರು ಇದು ಮನುಷ್ಯನಿಗೆ ಜೀವನದಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಆ ದೇಹಕ್ಕೆ ಬೇಕು ಆ ಥರ ಅಂತ ಎಲ್ಲ ಸಕಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆನೆ ಅಂತ ಹೇಳಬೇಕು. ಯಾಕಂದ್ರೆ ಇವತ್ತು ರೋಗ ಎಲ್ಲಕ್ಕಿಂತ ಮನುಷ್ಯನಲ್ಲಿ ಆರೋಗ್ಯ ಇದ್ದರೆ ಭಾಗ್ಯ ಅಂಥೇಳಿ, ಮನುಷ್ಯ ಆರೋಗ್ಯ ಇರಲಿಲ್ಲ ಅಂತಂದ್ರೆ ಇವತ್ತು ಅವ್ರಿಗೆ ಎಷ್ಟು ಸಂಕಟ ಅದ, ಅವ್ರ ಜೀವನ ಅಂಬೋದು ಒಂದು ನರ್ಕದ ಅಂತ ಹೇಳ್ಬೋದು. ಅದ್ರ ಸಮೇತ ಇವತ್ತೇನದ ಅವ್ರದ್ದು ಎಲ್ಲ ನಮ್ಮ ಬೀದರ್ ಜಿಲ್ಲೆ ಆಸ್ಪತ್ರೆಯಲ್ಲಿ ಅವ್ರ ಆಶೀರ್ವಾದದಿಂದ ಏನದ ಅಂತಂದ್ರೆ ಇವತ್ತು ಎಲ್ಲ ರೋಗಿಗಳಿಗೆ ಗುಣಮುಕ್ತ ಆಗಲಿ ಬೇಗನೆ, ಅವ್ರಿಗೆ ಅಂಬದ ಒಂದು ಒಳ್ಳೆಯದು ಹೊಸ ಚೈತನ್ಯವನ್ನು ಸಿಗಲ್ಲ ಅಂಥೇಳಿ ಗುರುಜಿ ಅವರ ಆಶೀರ್ವಾದ ಇರ್ತದೆ. ಅದೇ ರೀತಿ ಇಲ್ಲಂತ ರಾಮಸೇನ ವತಿಯಿಂದ ಇವತ್ತೇನದ ನಾವು ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಇವತ್ತೇನು ಹಣ್ಣು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಭಾಳ ಖುಷಿ ಆಯಿತು. ಇವತ್ತು ಸ್ವಾಮಿಗಳಿಂದ ಎಲ್ಲರೂ ಏನದ ಅಂತಂದ್ರೆ ಇವತ್ತು ಹಣ್ಣು ಅಂಬದು ಸೇವಿಸೋದೊಂದು ಅವ್ರಿಗೆ ಒಂದು ಅವಕಾಶ ಸಿಗ್ತು. ಅವ್ರದ್ದು ಇದೇ ಥರ ಎಲ್ಲ ನಮ್ಮ ಕರ್ನಾಟಕ ಜನತೆ ಮೇಲೆ, ದೇಶದ ಜನತೆ ಮೇಲೆ ಇರಲಿ ಅಂತೇಳಿ ಭಾವಿಸಿ ನಾ ಅಂಬದು ಎರಡು ನನ್ನ ಮಾತು. ನವೆಂಬರ್ 29 ಮತ್ತು 30ರಂದು ಅಖಿಲ ಭಾರತ ಕಿಸಾನ್ ಕೋಆರ್ಡಿನೇಷನ್ ಕಮಿಟಿಯ ವತಿಯಿಂದ ನವದೆಹಲಿಯಲ್ಲಿ ಪ್ರತಿಭಟನೆ ನಡೆದಿತ್ತು. ಅದಕ್ಕೆ ಬೆಂಬಲವಾಗಿ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಮಂಡಳಿ ಬೀದರ್ನಿಂದ ಕೃಷಿ ಬಿಕ್ಕಟ್ಟಿಗೆ ಪರಿಹಾರವನ್ನು ಒದಗಿಸುವ ಕುರಿತಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಪ್ರಮುಖ 10ಕ್ಕೂ ಅಧಿಕ ಬೇಡಿಕೆಗಳುಳ್ಳ ಮನವಿ ಪತ್ರವನ್ನು ದೇಶದ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿದರು.
ಅಖಿಲ ಭಾರತ ಕಿಸಾನ್ ಸಭಾದ ಕಾರ್ಯಕ್ರಮದಲ್ಲಿ ಸಿಪಿಐ ಪ್ರಮುಖರಾದ ಬಾಬುರಾವ್ ಹೊನ್ನ ಅವರು ಮಾತನಾಡಿದರು. ಅಧಿಕಾರಕ್ಕೆ ಬರುವ ಮುನ್ನ ನರೇಂದ್ರ ಮೋದಿಯವರು ಸ್ವಾಮಿ ರಂಗನಾಥನ ಆಯೋಗದ ವರದಿ ಅನುಷ್ಠಾನ ಮಾಡುತ್ತೇನೆ ಎಂದು ದೇಶದ ರೈತರಿಗೆ ಭರವಸೆಯನ್ನು ನೀಡಿದರು. ಆದರೆ ಮೋದಿಯವರು ಸ್ವಾಮಿ ರಂಗನಾಥನ ಆಯೋಗದ ವರದಿಯನ್ನು ಅನುಷ್ಠಾನಕ್ಕೆ ತಂದರೆ ದೇಶದ ರೈತರ ಬದುಕು ಉತ್ತಮವಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಪ್ರಭು ಹೊಚಕ್ನಳ್ಳಿ, ಮೊನಿರುದ್ದೀನ್ ಮೊತೇಬ್ ಸಾಬ್, ಜಗನ್ನಾಥ್ ಮಹಾರಾಜ್ ಸೇರಿದಂತೆ ಸಿಪಿಐ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಮ್ಮ ಹಳ್ಳಿದಾಗಿದ್ದಂಥ ಕೃಷಿ ಕಾರ್ಮಿಕರು, ನಮ್ಮ ಹಳ್ಳಿದಾಗಿದ್ದಂಥ ರೈತರ ಸಮಸ್ಯೆಗಳ ಸಲುವಾಗಿ ಸುಮಾರಾಗಿ 21 ದಿವಸ ನೀವು ರಾಷ್ಟ್ರ ಮಟ್ಟದಲ್ಲಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ. ಯಾಕೆ ಚರ್ಚೆ ಆದರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನೋಡಿದರೆ MLA ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅಥವಾ ಸರ್ಕಾರಿ ನೌಕರರ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅಥವಾ ಬಿಸ್ನೆಸ್ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರು? ಹಳ್ಳಿದಾಗಿ ಸಕ್ರಮ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸಕ್ರಮ ಮಾಡೋದಲ್ಲದೆ ಆ ಹೊಲಕ್ಕೆ ಪ್ರತಿಯೊಂದು ಹೊಲಕ್ಕೆ 25,000 ರೂಪಾಯಿ ರೈತರಿಗೆ ಕೊಡ್ಬೇಕು, ರೈತರಿಗೆ ಕೃಷಿ ಕಾರ್ಮಿಕರಿಗೆ. ಇಲ್ಲೇ ತೆಲಂಗಾಣಕ್ಕೆ ಹೋದ್ರೆ 1 ಎಕರೆಗೆ 4,000 ರಬ್ಬಿಗೆ ರೊಕ್ಕ ತಗೊಂಡು ಎಷ್ಟೋ ಮಂದಿ 2 ತಿಂಗಳು ಬಂದಿದ್ದು 1 ತಿಂಗಳದಾಗ ಕೊಟ್ಟು ರೊಕ್ಕತ್ತಿಲ್ಲ. ಅದಕ್ಕೆ ನಾವು ಎನ್ಕ್ವೈರಿ ಮಾಡಿದಂತ ನಮ್ಮ ಗೋರ್ಮೆಂಟ್ ಹಳ್ಳಿ ಮಟ್ಟದಲ್ಲಿ ನ್ಯಾಯವಾದಂಥ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಮಾರ್ಕೆಟ್ ಹೋದಾಗ ಗಾಂಧಿಗಂಜ್ ಮಾಲಕರು ನಿಮ್ಗೆ ಲುಟಾಸ್ತಾರೆ. ಅದರ ನಂತರ ಇವತ್ತು ಉಳ್ಳಾಗಡ್ಡಿ ಬೆಲೆ ನೋಡ್ಲತ್ತೀವಿ. ನಮಗೆಲ್ಲ ಪಟ್ಟಣದಾಗಿದ್ದವ್ರಿಗೆ ಉಳ್ಳಾಗಡ್ಡಿ ಸಿಗ್ಲತ್ತದ ಅಂದ್ರೆ ಭಾಳ ಸಸ್ತಾ ಸಿಗ್ಲತ್ತ ಅಂತ ಹೇಳಿ ನಗ್ತಾ ಇದ್ದು ಭಾಳ ಖರೀದಿ ಮಾಡೋದಿದ್ದೆವು. ಟೊಮೆಟೊ 5 ರೂಪಾಯಿ 20 ರೂಪಾಯಿ ಕಿಲೋ ಇದ್ದಿದ್ದು ಈಗ 5 ರೂಪಾಯಿ ಕಿಲೋ ಹೊಂಟು. ಅದರ ನಂತರ ಆಲೂ 30 ರೂಪಾಯಿ ಇದ್ದಿದ್ದು 6 ರೂಪಾಯಿ ಡೆಲ್ಲಿದಲ್ಲಿ ಮಾರೋದು. ಹೀಗೆಲ್ಲ ಬೆಲೆ ಕಡಿಮೆ ಆದಾಗ ನಿಮ್ಗೆ ಪಟ್ಟಣದಲ್ಲಿದ್ದಂಥ ಜನರಿಗೆ ಭಾಳ ಖುಷಿ ಅಂತೇವೆ. ಆದರೆ ನೀವು ಮೆಹನತ್ ಮಾಡಿದ ನಂತರ ನಿಮಗೆ ಬೆಲೆ ಸಿಗ್ತಾ ಇಲ್ಲ. ಇದ್ರ ಸಲುವಾಗಿ ಡೆಲ್ಲಿದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರೊಟೆಸ್ಟ್ ಅದ. ಈ ರಾಮಲೀಲಾ ಮೈದಾನದಿಂದ ನಮ್ಮ ಜನ ಎಲ್ಲರೂ ಕಿಸಾನ್ ಸಭಾದವರು ಸುಮಾರು 200 ಕಿಸಾನ್ ಸಭಾ ಸಂಘಟನೆಗಳು ಒಂದಾಗಿ ಡೆಲ್ಲಿದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಈ ಪ್ರೊಟೆಸ್ಟ್ ಮಾಡೋ ಹೊತ್ತಿಗೆ ಏನು ಕೇಳ್ತಾ ಇದ್ದೇವೆ, ಯಾವ ರೀತಿ ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟಿಗೆ ಪಗಾರ ಇರ್ತದ ಅದೇ ರೀತಿ ನಮ್ಮ ರೈತರಿಗೆ ಕೂಡ ಕಮ್ ಸೆ ಕಮ್ 6,000 ಪಗಾರ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. 6,000 ಪಗಾರ ಪ್ರತಿ ತಿಂಗಳು 60 ವಯಸ್ಸಾದ ನಂತರ. ಅದರ ನಂತರ ಸ್ವಾಮಿನಾಥನ್ ಆಯೋಗ ರಿಪೋರ್ಟ್ ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು 2014ರಲ್ಲಿ ಇದೇ ಮೋದಿ ಸಾಹೇಬ್ರು ಏನು ಹೇಳಿದ್ರದ, ನಾ ಸ್ವಾಮಿನಾಥನ್ ಆಯೋಗ ಪ್ರಕಾರ ರೈತರಿಗೆಲ್ಲ ಒಳ್ಳೇದು ಮಾಡ್ತೀನಿ, ಕೃಷಿ ಕಾರ್ಮಿಕರಿಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರು. ಬೀದರ್ ನಗರಸಭೆ ಪೌರಾಯುಕ್ತರ ವರ್ಗಾವಣೆಯನ್ನ ತಡೆಹಿಡಿದು ಬೀದರ್ನಲ್ಲಿ ಕರ್ತವ್ಯ ಮುಂದುವರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕ ಮತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಬೀದರ್ ನಗರದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕವಾಗಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ತುಂಗ ಅವರು ಮಾತನಾಡಿದರು. ಈ ಬೀದರ್ ನಗರದಲ್ಲಿ ನಗರಸಭೆ ಪೌರಾಯುಕ್ತರು ಉತ್ತಮ ಕಾರ್ಯವನ್ನ ಮಾಡುತ್ತಿದ್ದರು. ಅಲ್ಲದೆ ಬೀದರ್ ನಗರವನ್ನ ಪ್ಲಾಸ್ಟಿಕ್ ಮುಕ್ತ ಉತ್ತಮ ನಗರವನ್ನಾಗಿ ಮಾಡುವ ಪ್ರಯತ್ನವನ್ನ ಮಾಡಿದರು. ರಾತ್ರೋರಾತ್ರಿಯೇ ಏಕಾಏಕಿಯಾಗಿ ವರ್ಗಾವಣೆ ಮಾಡಿರುವ ಬೀದರ್ ನಗರಸಭೆ ಪೌರಾಯುಕ್ತರನ್ನ ಬೀದರ್ನಲ್ಲಿ ಮುಂದುವರಿಸಬೇಕು ಎಂದರು. ಎಸ್ಎಫ್ಐ ಬೀದರ್ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಅರುಣ್ ಕೋಡ್ಗೆ ಅವರು ಮಾತನಾಡಿ, ಒಳ್ಳೆಯ ಕೆಲಸ ಮಾಡುವ ಅಧಿಕಾರಿಗಳಿಗೆ ಬೀದರ್ ನಗರದಿಂದ ವರ್ಗಾವಣೆ ಮಾಡಿದ್ದನ್ನು ಖಂಡಿಸಿ ಡಿಸೆಂಬರ್ 5ರಂದು ಬೀದರ್ ಜಿಲ್ಲೆಯಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಸ್ಎಫ್ಐ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಹಳ ಒಳ್ಳೆ ರೀತಿ ಕೆಲಸ ಮಾಡಿದಾರ ಮತ್ತು ಯಾವುದೇ ರೀತಿ ಒಂದು ಇಲಿಗಲ್ ಕೆಲಸ ಮಾಡಿಲ್ಲ ಮತ್ತು ಯಾವುದೋ ಮೋಟಿಷನ್ ಆಗಲಿ ಇಲಿಗಲ್ ಆಗಲಿ ಮಾಡಿರೋದಿಲ್ಲ. ಅಂಥ ಅಧಿಕಾರಿಗೆ ಏನಪ್ಪ ಅಂತಂತಂದ್ರೆ ರಾತ್ರೋರಾತ್ರಿ ವರ್ಗಾವಣೆ ಮಾಡಿದಾರ. ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದಾರ ಏನು, ಮತ್ತು ಅದಕ್ಕೆ ಸಂಬಂಧಪಟ್ಟಿನವ್ರು ಮತ್ತು ಯಾರು CMC ಸಚಿವರಿದ್ದಾರೆ ಅವ್ರು ಮಾಡಿದಾರೆ ಅಂತಂದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ನಮ್ಮ ಬೀದರ್ ನಗರದಾಗ ಭಾಳಷ್ಟು ಕ್ಯಾರೆಬ್ಯಾಗ್ಗಳು ಇದ್ದವು, ಅವೆಲ್ಲ ಬಂದು ಸಂಪೂರ್ಣ ಬಂದ್ ಮಾಡ್ಯಾಕ್ಯಾರ ಮತ್ತು ಭಾಳಷ್ಟು ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಮತ್ತೇನು ಮುಂದಿನತ್ತೇನು ಹುಡುಗದಾಗಲಿ ನಗರಸಭೆ ಕೆಲಸ ಮಾಡೋರಾಗಲಿ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಬಂದಿದ ಮೇಲೆ ಇಂಥ ಅಧಿಕಾರಿಗೆ ಏನಪ್ಪ ಅಂತಂದ್ರೆ ರಾತ್ರೋರಾತ್ರಿ ಅಂತ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಕ್ಕೆ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಮತ್ತು ಏನು ಇನ್ನೊಂದು SFI ಇಬ್ಬರು ಸೇರ್ಕೊಂಡು ನಾವು ಇವತ್ತೇನು ಹೋರಾಟ ಮಾಡ್ತಾ ಇದ್ದೆವು. ಅವರು ಒಳ್ಳೆ ಅಧಿಕಾರಿ ಇಲ್ಲೇ ಇರಬೇಕು, ಅವ್ರಿಗೆ ತಡೆ ಹಿಡಿಯಬೇಕು. ಹಾಗಾದ್ರೆ ಹಿಡಿಲಿಲ್ಲ ಅಂತಂದರೆ ಮತ್ತೆ ನಾವು ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತಂದು ನಾವು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿದ್ದೇವೆ. ಸಂಪೂರ್ಣವಾಗಿ ಬೀದರ್ನಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿಬಿಟ್ಟಿದೆ ಮತ್ತು ಪ್ರತಿಯೊಂದು ಬಡಾವಣೆಗಳಿಗೆ ವಿಸಿಟ್ ಕೊಟ್ಟು ಶೌಚಾಲಯ ನಿರ್ಮಾಣ ಮಾಡಿಸ್ಕೊಟ್ಟಿದ್ದಾರೆ. ಈಗ ರೀಸೆಂಟಾಗಿ ನಿಮ್ಗೆ ಗೊತ್ತಿರ್ಬೋದು, 1 ತಿಂಗಳ ಹಿಂದ್ಗಡೆ ಅಷ್ಟೇ ನಾವು ಒಂದು ಹೋರಾಟ ಮಾಡಿದ್ದೀವಿ ಫಸ್ಟ್ ಗ್ರೇಡ್ ಪ್ರಥಮ ದರ್ಜೆ ಕಾಲೇಜ್ನಲ್ಲಿ. ಮಾಡಿದಾಗ ಸ್ಥಳಕ್ಕೆ ನಗರಸಭೆ ಪೌರಾಯುಕ್ತರು ಬಂದು ಒಂದು ಆಶ್ವಾಸನೆ ಕೊಟ್ಟರು ಶೌಚಾಲಯದು. ಸುಮಾರು 15 ರಿಂದ 20 ಲಕ್ಷ ರೂಪಾಯಿ ಅನುದಾನ ಘೋಷಣೆ ಮಾಡಿಬಿಟ್ಟು ಇವಾಗ ಸೋಮವಾರದಿಂದ ಅವ್ರದ್ದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ.
ಆಯ್ತು ಇಂಥ ಅಧಿಕಾರಿಗಳಿಗೆ ನಮ್ಮ ಬೀದರ್ನಿಂದ ರಾತ್ರೋರಾತ್ರಿಗೆ ವರ್ಗಾವಣೆ ಮಾಡ್ತಾರಂತಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಹರಿಸ್ಬೇಕು. ಈ ಕಡೆ ಒಂದು ವೇಳೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ರೆ ಬರೋ ಡಿಸೆಂಬರ್ 5ನೇ ತಾರೀಕು ಉಗ್ರವಾದ ಹೋರಾಟ ಮಾಡಲಾಗುವುದಂತಂದು SFIನಿಂದ ಎಚ್ಚರಿಕೆ ನೀಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ವಿಧಾನಸಭೆ ಅರ್ಜಿಗಳ ಸಮಿತಿ ವತಿಯಿಂದ ಕೋಲಾರ ಕೈಗಾರಿಕಾ ಪ್ರದೇಶದ ಸ್ಥಿತಿಗತಿ ಪರಿಶೀಲನೆ. ಕಾರಂಜಾ ಜಲಾಶಯದಿಂದ ಮಾಂಜ್ರಾ ನದಿಗೆ ನೀರು ಬಿಡಲು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭ. ಕಿವಡ ಹಾಗೂ ಮೊಗರಿಗಾಗಿ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯನ್ನು ಆರಂಭಿಸಲು ಬೃಹತ್ ಪ್ರತಿಭಟನಾ ಪಾದಯಾತ್ರೆ. ಸ್ವಾಮಿ ವಿವೇಕಾನಂದರವರ ವಿಚಾರಧಾರೆಗಳನ್ನು ಎಲ್ಲರಿಗೂ ಮುಟ್ಟಿಸಲೆಂದು RSS ಪ್ರಮುಖರಾದ ರಘುನಂದಜಿ ಅವರಿಂದ ಕರೆ. ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಜನ್ಮದಿನದ ನಿಮಿತ್ತವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಅಖಿಲ ಭಾರತ ಕಿಸಾನ್ ಸಭಾದಿಂದ ಬೀದರ್ ಜಿಲ್ಲೆಯಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಲು ಒತ್ತಾಯ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.